ನನ್ನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಮತ್ತು ಅವರು ಯಾರಿಗೆ ಬೇಕಾದರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನಿಸುತ್ತೆ ಅದನ್ನು ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲರೂ ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದ್ರಲ್ಲಿ ಏನು ಪಾಲಿಟಿಕ್ಸ್ ಅಂತದ್ದು ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ದಟ್ಸ್ ಆಲ್. ಅಲ್ಲ ಸರ್, ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋಕ ಅಂತ ಸರ್ ಅವ್ರ ಪ್ರಯತ್ನ. ನೋಡಿ, ಸಿ ಎಂ ಆದಿ ಸುಗಮ ಯಾರು ಏನು ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರೋಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟೇಟ್. ಈಗಲೂ ಅದೇ ಸ್ಟೇಟ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೇ. ಡಿ.ಕೆ. ಶಿವಕುಮಾರ್ ಅಷ್ಟೇ ಪ್ರಯತ್ನ ಮಾಡಿದ್ರು. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನನ್ನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಮತ್ತು ಅವರು ಯಾರಿಗೆ ಬೇಕಾದರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನಿಸುತ್ತೆ ಅದನ್ನು ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲರೂ ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದ್ರಲ್ಲಿ ಏನು ಪಾಲಿಟಿಕ್ಸ್ ಅಂತದ್ದು ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ದಟ್ಸ್ ಆಲ್. ಅಲ್ಲ ಸರ್, ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋಕ ಅಂತ ಸರ್ ಅವ್ರ ಪ್ರಯತ್ನ. ನೋಡಿ, ಸಿ ಎಂ ಆದಿ ಸುಗಮ ಯಾರು ಏನು ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರೋಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟೇಟ್. ಈಗಲೂ ಅದೇ ಸ್ಟೇಟ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೇ. ಡಿ.ಕೆ. ಶಿವಕುಮಾರ್ ಅಷ್ಟೇ ಪ್ರಯತ್ನ ಮಾಡಿದ್ರು. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನನ್ನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಮತ್ತು ಅವರು ಯಾರಿಗೆ ಬೇಕಾದರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನಿಸುತ್ತೆ ಅದನ್ನು ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲರೂ ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದರಲ್ಲಿ ಏನು ಪಾಲಿಟಿಕ್ಸ್ ಅಂತದ್ದು ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ದಟ್ಸ್ ಆಲ್. ಅಲ್ಲ ಸರ್, ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋಕ ಅಂತ ಸರ್ ಅವ್ರ ಪ್ರಯತ್ನ. ನೋಡಿ, ಸಿ ಎಂ ಆದಿ ಸುಗಮ ಯಾರು ಏನು ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರೋಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟೇಟ್. ಈಗಲೂ ಅದೇ ಸ್ಟೇಟ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೇ. ಡಿ.ಕೆ. ಶಿವಕುಮಾರ್ ಅಷ್ಟೇ ಪ್ರಯತ್ನ ಮಾಡಿದ್ರು. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನನ್ನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಮತ್ತು ಅವರು ಯಾರಿಗೆ ಬೇಕಾದರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನಿಸುತ್ತೆ ಅದನ್ನು ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲರೂ ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದರಲ್ಲಿ ಏನು ಪಾಲಿಟಿಕ್ಸ್ ಅಂತದ್ದು ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ದಟ್ಸ್ ಆಲ್. ಅಲ್ಲ ಸರ್, ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳ್ಳೋಕ ಅಂತ ಸರ್ ಅವ್ರ ಪ್ರಯತ್ನ. ನೋಡಿ, ಸಿ ಎಂ ಆದಿ ಸುಗಮ ಯಾರು ಏನು ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರೋಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟೇಟ್. ಈಗಲೂ ಅದೇ ಸ್ಟೇಟ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೇ.
ಡಿ ಕೆ ಶಿವಕುಮಾರ್ ಅಷ್ಟೇ ಪ್ರಯತ್ನ ಮಾಡಿದ್ರು. ಅವ್ರು ಏನೇ ಈ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನಾನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷರು ಇರ್ತಾರೆ, ಹಾಂ ಸರ್. ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಮತ್ತು ಅವರು ಯಾರಿಗೆ ಬೇಕಾದರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಹಾಂ ಸರ್. ಏನೆಲ್ಲ ಮಾಡಬೇಕು ಅನಿಸುತ್ತೆ ಅದನ್ನು ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲರೂ ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದರಲ್ಲಿ ಏನು ಪಾಲಿಟಿಕ್ಸ್ ಅಂತದ್ದು ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ದಟ್ಸ್ ಆಲ್. ಅಲ್ಲ ಸರ್, ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳಕ ಅಂತ ಸರ್ ಅವ್ರ ಪ್ರಯತ್ನ ಸರ್. ನೋಡಿ, CM ಆದಿ ಸುಗಮ ಯಾರು ಏನು ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಹಾಂ ಸರ್. ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಹಾಂ ಸರ್. ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರೋಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟೇಟ್. ಈಗಲೂ ಅದೇ ಸ್ಟೇಟ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೇ. ಡಿ ಕೆ ಶಿವಕುಮಾರ್ ಅಷ್ಟೇ ಪ್ರಯತ್ನ ಮಾಡಿದ್ರು. ಅವ್ರು ಏನೇ ಈ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನಾನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷರು ಇರ್ತಾರೆ, ಹಾಂ ಸರ್. ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಮತ್ತು ಅವರು ಯಾರಿಗೆ ಬೇಕಾದರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಹಾಂ ಸರ್. ಏನೆಲ್ಲ ಮಾಡಬೇಕು ಅನಿಸುತ್ತೆ ಅದನ್ನು ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲರೂ ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದರಲ್ಲಿ ಏನು ಪಾಲಿಟಿಕ್ಸ್ ಅಂತದ್ದು ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ದಟ್ಸ್ ಆಲ್. ಅಲ್ಲ ಸರ್, ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳಕ ಅಂತ ಸರ್ ಅವ್ರ ಪ್ರಯತ್ನ ಸರ್. ನೋಡಿ, CM ಆದಿ ಸುಗಮ ಯಾರು ಏನು ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಹಾಂ ಸರ್. ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಹಾಂ ಸರ್. ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರೋಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟೇಟ್. ಈಗಲೂ ಅದೇ ಸ್ಟೇಟ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೇ. ಡಿ ಕೆ ಶಿವಕುಮಾರ್ ಅಷ್ಟೇ ಪ್ರಯತ್ನ ಮಾಡಿದ್ರು. ಅವ್ರು ಏನೇ ಈ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನಾನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷರು ಇರ್ತಾರೆ, ಹಾಂ ಸರ್. ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಮತ್ತು ಅವರು ಯಾರಿಗೆ ಬೇಕಾದರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಹಾಂ ಸರ್. ಏನೆಲ್ಲ ಮಾಡಬೇಕು ಅನಿಸುತ್ತೆ ಅದನ್ನು ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲರೂ ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದರಲ್ಲಿ ಏನು ಪಾಲಿಟಿಕ್ಸ್ ಅಂತದ್ದು ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ದಟ್ಸ್ ಆಲ್. ಅಲ್ಲ ಸರ್, ಈಗ ಸಿಎಂ ಹಾದಿ ಸುಗಮ ಮಾಡ್ಕೊಳಕ ಅಂತ ಸರ್ ಅವ್ರ ಪ್ರಯತ್ನ ಸರ್. ನೋಡಿ, CM ಆದಿ ಸುಗಮ ಯಾರು ಏನು ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಹಾಂ ಸರ್. ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಹಾಂ ಸರ್. ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರೋಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟೇಟ್. ಈಗಲೂ ಅದೇ ಸ್ಟೇಟ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೇ. ಡಿ ಕೆ ಶಿವಕುಮಾರ್ ಅಷ್ಟೇ ಪ್ರಯತ್ನ ಮಾಡಿದ್ರು. ಅವ್ರು ಏನೇ ಈ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್.